వర్త్ మనం చేసిన పనులన్నీ వర్తే వర్మ వర్త్. ಹಾಯ್, ನಮಸ್ಕಾರ ಕರುನಾಡು. ನಾನು ನಿಮ್ಮೆಲ್ಲರ ಮೆಚ್ಚಿನ ಸುನಿಲ್. ಇನ್ನೂ ಆಗಿಲ್ಲ. ನನ್ನ ಹೆಸರು ಸುನಿಲ್ ಅಂತ. ದಿಸ್ ಇಸ್ ಮೈ ಫಸ್ಟ್ ಬ್ಲಾಗ್. ನಾವಿಲ್ಲಿ ಮೈಸೂರಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಕೇರಳಗೆ ಹೋಗ್ತಾ ಇದೀವಿ. ಕೇರಳದಲ್ಲಿ ಹೋಗ್ತಾ ಇದೀವ? ವರ್ಕಲ ಅಲ್ಲ ಮಾಮ್ಸ್, ಫಸ್ಟ್ ಟೆಂಪಲ್. ತ್ರಿವೇಂದ್ರಂಗೆ ಹೋಗ್ತಾ ಇದೀವಿ. ತ್ರಿವೇಂದ್ರಂ ಅಂದ್ರೆ ಯಾವ್ದು? ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್. ಫಸ್ಟ್ ದೇವ ದರ್ಶನ ಮಾಡ್ಕೊಂಡು ಆಮೇಲೆ ವರ್ಕಲಾಗ ಹೋಗ್ತೀವಿ. ಅಲ್ಲಿ ಸಿಗೋಣ. ನಮಸ್ತೆ ಕರ್ನಾಡು, ವಿ ಆರ್ ಬ್ಯಾಕ್. ನಾವು ಕೇರಳಕ್ಕೆ ರೀಚ್ ಆದ್ವಿ. ಶರತ್ ಬಂದು ಪಿಕ್ ಮಾಡ್ದ ಅಲ್ಲಿಂದ. ಅಂಡ್ ಶರತ್ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿ ನಾಷ್ಟ ಮಾಡ್ಕೊಂಡು ಹೊರಟಿದ್ದೀವಿ. ಈಗ ಎಲ್ಲಿಗೆ ಹೊರಟಿದ್ದೀವಿ ಅಂದ್ರೆ ದ ವರ್ಲ್ಡ್ ರಿಚೆಸ್ಟ್ ಟೆಂಪಲ್, ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್. ಇಲ್ಲಿ ನನ್ನ ಹಿಂದೆ ಕೂತಿದ್ದಾನೆ ಪ್ರಜು. ಪೀಸ್ ಅಂತ ಅವನಿಗೆ. ಶರತ್ ಡ್ರೈವ್ ಮಾಡ್ತಾನೆ. ಮಚ್ಚ ನೋಡ್ಬೇಡ, ಆರಾಮಾಗಿ ನೀನ್ ಕಾರ್ ಓಡಿಸು, ನಾನ್ ಮಾತಾಡ್ಕೋತೀನಿ ಇಲ್ಲಿ, ಓಕೆನಾ? ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ? 10 kilometers. ಓಕೆ, ಎಷ್ಟೊತ್ತಲ್ಲಿ ಹೋಗ್ಬೋದು ನಾವು? 3.5 hours. ಟ್ರಾಫಿಕ್ ಮೇಲೆ ಅಷ್ಟೊತ್ತು ಬೇಕಾ ಮಚ್ಚ? ಇರ್ಲಿ, ಜರ್ನಿನ ಎಂಜಾಯ್ ಮಾಡೋಣ. ಡೆಸ್ಟಿನೇಷನ್ಗಿಂತ ನಮ್ಗೆ ಜರ್ನಿ ಇಂಪಾರ್ಟೆಂಟು. ಅಂಡ್ ಡೆಸ್ಟಿನೇಷನ್ ಕೂಡ ಇಂಪಾರ್ಟೆಂಟು. ಜರ್ನಿನ ಎಂಜಾಯ್ ಮಾಡಬೇಕು ಯಾವತ್ತೂ. ಓಕೆ, ಯಾ. ಹಾಯ್ ಮಾಡೋ. ನಮಸ್ಕಾರ ಕರುನಾಡು. ನಾವಿಲ್ಲಿ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀವಿ, ಏನೋ ವಿಶೇಷವಾಗಿ ಪೂಜೆ ಮಾಡ್ತಾ ಇದ್ದಾರೆ. ಏನು ಅಂತ ವಿಚಾರಿಸಿದಾಗ ನಮಗೆ ಗೊತ್ತಾಯ್ತು, 6 years ಒಂದ್ಸಲ ಇಲ್ಲಿ 1 month ಪೂಜೆ ನಡೆಯುತ್ತಂತೆ. ಸುತ್ತ ಕಲ್ಯಾಣಿ ಸುತ್ತ ದೀಪ ಹಚ್ಚಿ ಅಲ್ಲಿ ಪೂಜೆ ಮಾಡ್ತಾರೆ. ಒಂದ್ಸಲ ನೋಡೋಣ ಬನ್ನಿ ಒಳಗಡೆ ಎಲ್ಲ ಹೇಗಿರುತ್ತೆ ಅಂತ. ಶುಭೋದಯ ಕರುನಾಡು. ವಿ ಆರ್ ಹಿಯರ್ ಅಟ್ ಪದ್ಮನಾಭ ಸ್ವಾಮಿ ಟೆಂಪಲ್. ಬೆಳಗ್ಗೆ ಬಂದಿದ್ದೀವಿ ದರ್ಶನ ಅಂತ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮೊಬೈಲೆಲ್ಲ ಇಟ್ಬಿಟ್ಟು ಹೋಗ್ಬೇಕು. ಸೊ ಅಲ್ಲಿಂದ ಬಂದು ಹಾಯ್ ಪ್ರಜು, ನಮಸ್ಕಾರ. ದೇವ್ರ ದರ್ಶನ ಅಂತೂ ಸೂಪರ್ ಆಗಾಯ್ತು. ಎಂಥ ದರ್ಶನ ಅಂದರೆ, ಮೈ ಗಾಡ್, ಆ ಡೈಲಾಗ್ ಇದೆಯಲ್ಲ, వర్త్ మనం చేసిన పనులన్నీ వర్తే వర్మ వర్త్. ಹಂಗಿದೆ. ಸೊ ಹೆಂಗಿದೆ ಅಂತ ಕೇಳೋಣ. ಶರತ್, ಹೆಂಗಿತ್ತು ದರ್ಶನ? ತುಂಬಾ ಚೆನ್ನಾಗಿತ್ತು. ದರ್ಶನ ಆಯ್ತು ಗೈಸ್, ಮಾಡಿ ಮಸ್ಟ್ ವಿಸಿಟ್. ಎಲ್ಲ ಏನಕ್ಕೆ ದರ್ಶನ ಮಾಡಕ್ಕೆ ಬಂದಿದ್ದೀವಿ ಅಂತ ಒಂದು ಕ್ವಶನ್ ಇರಬೇಕಲ್ಲ. ಏನಕ್ಕಿರ್ಬೋದು? ನಾನೇ ಹೇಳ್ತೀನಿ ಕೇಳಿ. ಎಲ್ಲರೂ ನೆಕ್ಸ್ಟ್ ಇಯರ್ ಮದುವೆ ಆಗೋಣ ಅಂತಿದ್ದೀವಿ. ಒಂದು ಒಳ್ಳೆ ಹುಡುಗಿ ಸಿಕ್ಕು ಯಾವುದೇ ತೊಂದರೆ ತಕರಾರು ಇಲ್ಲದಂತೆ ಮದುವೆ ಆಗಲಿ ಅಂತ ಬೇಡ್ಕೊಂಡು ಹೋಗೋಣ ಅಂತ ಈ ಟೆಂಪಲ್ಗೆ ಬಂದಿದ್ದೀವಿ. ಒಳ್ಳೇದಾದರೆ ಸಾಕಪ್ಪ. ಓಕೆ, ಸಿ ಯು. ಹಲೋ ಕರುನಾಡು. ಇದು ಸ್ಪೆಷಲ್ ಸ್ವೀಟ್. ನಮ್ಮ ಕಡೆ ಇದನ್ನ ಒಬ್ಬಟ್ಟು ಅಂತ ಹೇಳ್ತೀವಿ, ಇಲ್ಲಿ ಮಹಾಬೌಲಿ ಅಂತ ಕರೀತಾರೆ. ಇದಕ್ಕೆ ಒಬ್ಬಟ್ಟು ಪಾಯಸ ಹಾಕೊಂಡು ಒಬ್ಬಟ್ಟು ತಿನ್ನೋದು. ಟೇಸ್ಟ್ ಮಾಡಿ ಹೇಳ್ತೀನಿ. ಒಬ್ಬಟ್ಟು ತರ ಇಲ್ಲ,
ಬಟ್ ಒಬ್ಬಟ್ಟಿಗಿಂತ ಚೆನ್ನಾಗಿದೆ. ಪ್ರಜು ಕೂಡ ತಿಂತಾವನೆ. ತಿನ್ನು ಪ್ರಜು, ಹೆಂಗಿದೆ ಹೇಳು. ವಾಯ್ಸಲ್ಲ ಬೇಡ, ನಾನು ಹಾಕ್ತೀನಲ್ಲ. ಸೂಪರ್ ಆಗಿದೆ ಗೈಸ್, ಸೂಪರ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.